ಇನ್ನು ಸಂಸದ ಪ್ರತಾಪ್ ಸಿಂಹ ಹೆಸರು ಕೆಡಿಸ್ಕೊಂಡಿದ್ದಾರೆ. ಹೀಗಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡ್ತಿಲ್ಲ ಅನ್ಸುತ್ತೆ ಅಂತ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನನ್ನ ಹಾಗೂ ಯಡಿಯೂರಪ್ಪ ನಡುವೆ ಹೊಂದಾಣಿಕೆ ಇಲ್ಲ. ನಾನೇನು ಯದುವೀರ್ಗೆ ಬಿಜೆಪಿ ಟಿಕೆಟ್ ಕೊಡಿ ಅಂತ ಕೇಳಿದ್ನಾ, ಕೊಡಿಸಿ ಅಂತ ಹೇಳದ್ನಾ? ನಾನೇನು ಹೇಳೇ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ. ಯಾರೇ ಬಿಜೆಪಿ ಅಭ್ಯರ್ಥಿ ಆದರೂ ನಾವು ಅವ್ರನ್ನ ಸೋಲಿಸ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ನಾನು ಹೋಗಿ ಬಿಜೆಪಿ ನಿಂತ್ಕೋ ಅಂತ ಹೇಳಿದ್ರ ಹೇಳಪ್ಪ. ಬಿಜೆಪಿಯವರು ಪ್ರತಾಪ್ ಸಿಂಹ ಹೆಸರು ಕೆಡ್ಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಯದುವೀರ್ನ ಇನ್ನೂ ಹೆಸರು ಬಂದಿಲ್ಲ. ಪ್ರತಾಪ್ ಸಿಂಹ ಇಸ್ ಎ ಸಿಟಿಂಗ್ MP. ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸೋದು ಅಂತಂದರೆ, ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲವೇ ಇಲ್ಲ. ಹೌದು, ಆಯಿತಾ? ಈ ಸಲ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ನಿಂತ್ಕೋಬೇಕು ವಿಧಾನಸಭೆಯಲ್ಲಿ ಅಂತ ಪ್ಲಾನ್ ಆಗಿತ್ತು. ಯಾಕೆ ಅಂತ ಒಂದು ಪ್ರಶ್ನೆ ಬಂತು. ಯಾಕಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಏನಾದರೂ ನಿಂತ್ಕೊಂಡ್ರೆ ಅಕ್ಕಪಕ್ಕದ ಒಂದು 5-6 ಕ್ಷೇತ್ರಗಳಿಗೆ ಅದರ ಪ್ರಭಾವ ಬೀರಿ ಕಾಂಗ್ರೆಸ್ಸು ಗೆದ್ಕೊಂಡ್ಬಂದ್ಬಿಡುತ್ತೆ ಅನ್ನೋ ಥರದಲ್ಲಿ ಚರ್ಚೆ ಆಯಿತು. ಓಕೆ, ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದವರು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೂಡ ಸ್ಪರ್ಧೆ ಮಾಡಿದಂಥವರು, ಅದೇ ಕ್ಷೇತ್ರದಲ್ಲಿ ಅವರು ಸೋಲನ್ನು ಕೂಡ ಕಂಡಂಥವರು. ಹೌದು. ನನಗೆ ಯಾರೇ ಒಬ್ಬ ನಾಯಕ, ಯಾರೇ ಒಬ್ಬ ಮಾಸ್ ಲೀಡರ್ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಅವ್ರು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ಕೂಡ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ತುಂಬಾ ಪ್ರಭಾವ ಬಿದ್ದುಬಿಡುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಕೂಡ ಅನ್ಸೋದಿಲ್ಲ. ನೀವು ಕೇಳ್ಬೋದು, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಯಾಕಂದ್ರೆ ಅವ್ರು ಹೇಳಿದ್ರಲ್ಲ, ಯಾರೇ ನಿಂತರೂ ನಾವು ಗೆಲ್ಲಿಸ್ಕೊಂಬರ್ತೀವಿ ಅಂತಂದ್ರು. ಅಲ್ರಿ, ವಿಶ್ವನಾಥ್ ಅವ್ರನ್ನ ಹೊರತುಪಡಿಸಿದ್ರೆ ಕಳೆದ 3 ಟರ್ಮ್ಗಳಿಂದ ಒಬ್ಬ ಹೌದು MP ಬಿಟ್ಬಿಡ್ರಿ, ಒಂದು ಕಾಂಗ್ರೆಸ್ ಮೇಯರ್ ಇಲ್ಲ ರೀ ಮೈಸೂರಲ್ಲಿ. ಕಾಂಗ್ರೆಸ್ ಮೇಯರ್ ಕೂಡ ಇಲ್ಲ ನಿಮಗೆ. ಮೇಯರ್ ಕೂಡ ಗೆಲ್ಸ್ಕೊಂಬರಕ್ಕಾಗಿಲ್ಲ. ಇನ್ನು ಯಾವ ಪ್ರಭಾವಳಿಯ ಬಗ್ಗೆ ನೀವು ಇಲ್ಲಿ ಚರ್ಚೆ ನಡೆಸಬಹುದು? ಪ್ರಭಾವಳಿ ತುಂಬಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆ ಪ್ರಭಾವಳಿ ಬೀರುವುದಿಲ್ಲ ಲೋಕಸಭಾ ಚುನಾವಣೆಗೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ವಿಲ್ ರನ್ ಆನ್ ನ್ಯಾಷನಲ್ ಇಶ್ಯೂಸ್ ರಾದರ್ ದ್ಯಾನ್ ಲೋಕಲ್ ಇಶ್ಯೂಸ್. ಹೌದು, ಅದು ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯನವರು ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್ಸ್, ಮಾಸ್ ಲೀಡರ್, ಮೋಸ್ಟ್ ರೆಸ್ಪೆಕ್ಟೆಡ್ ಲೀಡರ್. ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಪ್ರಭಾವಳಿ ಅಲ್ಲಿ ಬಿದ್ದರೆ ಈ ಸಲ, ಆಮೇಲೆ ಅವರೂ ಕಾದು ನೋಡ್ತಾ ಇರ್ತಾರೆ. ಯಾಕಂದ್ರೆ ಮೈಸೂರು ಕೊಡಗುಗೆ ಯಾರನ್ನೂ ಇನ್ನೂ ಅವರು ಹಾಕಿಲ್ಲ. ಅವರು ಲಕ್ಷ್ಮಣ್ ಅಂತ ಹೆಸರು ಕೇಳಿ ಬಂತಲ್ವಾ? ಫೈನಲ್ ಮಾಡಿದ್ರ? ಇನ್ನೂ ಫೈನಲ್ ಆಗಿಲ್ಲ ಅಲ್ವಾ? ಈಗ ಯದುವೀರ್ ಅವ್ರು ನಿಂತ್ಕೊಂಡ್ರೆ ನಾವ್ ಏನ್ ಕನ್ಸಾಲಿಡೇಟ್ ಮಾಡ್ಬೋದು ಅನ್ನೋದನ್ನ ಸಹಜವಾಗಿ ಒಕ್ಕಲಿಗ ಪ್ರಾಬಲ್ಯದ ಆ ಬೆಲ್ಟ್ನಲ್ಲಿ ಕಾಂಗ್ರೆಸ್ನವರು ನೋಡ್ತಾ ಇರ್ತಾರೆ. ನಾವು ಅದನ್ನ ಮರೆಯಬಾರದು. ಬಟ್ ಐ ಡೋಂಟ್ ಥಿಂಕ್ ಕಾಂಗ್ರೆಸ್ ವಿಲ್ ಬಿ ಆಫ್ ಎನಿ ಥ್ರೆಟ್ ಟು ಬಿಜೆಪಿ. ಬಿಕಾಸ್ ಬಿಜೆಪಿ ಒಂದು ರೀತಿಯ ರನ್ನಿಂಗ್ ಮತ್ತು ವಿನ್ನಿಂಗ್ ಸ್ಟ್ರೀಕ್ ಅಂತ ನಾವೇನು ಕರಿತೀವಿ, ಅದನ್ನು ಎಷ್ಟೋ ವರ್ಷಗಳಿಂದ ಮುಂದುವರಿಸ್ಕೊಂಡು ಬರ್ತಾನೆ. ಆದರೆ ಕೊಡಗು ಭಾಗದಲ್ಲಿ 2 MLAಗಳನ್ನು ಕಳ್ಕೊಂಡಿದ್ದಾರೆ. ಸೋಲ್ ಅದೇ ಹೇಳದ್ನಲ್ಲ, ನಿಮಗೆ ಲೋಕಸಭೆ ಮತ್ತು ವಿಧಾನಸಭೆಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಅಂತ. ನಾನು ನಿಮ್ಗೆ ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಲ್ಲ. 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಬಂದರು, ಮಾನ್ಯ ಪ್ರಧಾನಮಂತ್ರಿಗಳಾಗಿ ಮೋದಿ ಅವರು ಬಂದರು ವಿತ್ ಥಂಪಿಂಗ್ ಮೆಜಾರಿಟಿ. 2018ರಲ್ಲಿ ಕಿಜ್ಡಿ ಸರ್ಕಾರ ಬಂತು ಕರ್ನಾಟಕದಲ್ಲಿ, 14 ತಿಂಗಳು ಮಿತ್ರಕೂಟ ಶತ್ರುಕೂಟ ಆಯಿತು. 2019 ಫಾಲೋಡ್ ಲೋಕಸಭಾ ಚುನಾವಣೆಯಲ್ಲಿ ಅಗೈನ್ ಥಂಪಿಂಗ್ ಮೆಜಾರಿಟಿ. ಹೌದು, ಯಾರಿಗೆ? ಮಾನ್ಯ ಪ್ರಧಾನಮಂತ್ರಿಗಳಿಗೆ. ಗೊತ್ತಾಯ್ತಾ? ಸೊ ಇಶ್ಯೂಸ್ ಮ್ಯಾಟರ್ ಮತ್ತು ನರೇಟಿವ್ಸ್ ಮ್ಯಾಟರ್, ಲೀಡರ್ಶಿಪ್ ಮ್ಯಾಟರ್ಸ್, ಫೇಸ್ ಮ್ಯಾಟರ್ಸ್, ಮತ್ತು ಬೇರೆ ಬೇರೆ ಎಲ್ಲವೂ ಲೋಕಸಭೆ ಚುನಾವಣೆ ಅಂತ ಬಂದಾಗ ಮ್ಯಾಟರ್ ಆಗುತ್ತೆ. ಸೊ ನಾವು ಯಾರು ನಿಂತರೂ ಗೆಲ್ಸ್ಕೊಂಡ್ಬರ್ತೀವಿ ಅನ್ನುವ ಆ ಒಂದು ಖುಷಿಯನ್ನು, ಕಾನ್ಫಿಡೆನ್ಸ್ನ ನಾನು ಒಪ್ಕೊಳ್ತೇನೆ. ನಾನು ತುಂಬ ಅದನ್ನು ನಾನು ಗೌರವಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿರೋದನ್ನು. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಅದನ್ನು ಮಾಡಿದರೆ ನಥಿಂಗ್ ಲೈಕ್ ಇಟ್. ಹೌದು, ಅನ್ಡಿಸ್ಪ್ಯೂಟಬಲ್ ಲೀಡರ್ ಆಗ್ಬಿಡ್ತಾರೆ ಮಾನ್ಯ ಸಿದ್ದರಾಮಯ್ಯನವರು. ಅನ್ಡಿಸ್ಪ್ಯೂಟಬಲ್ ಲೀಡರ್ ಆಗ್ಬಿಡ್ತಾರೆ. ಹೌದು, ಈ ಸಲ ಗೆದ್ಕೊಂಡ್ಬಂದ್ರು ಬೇರೆ ಬೇರೆ ಕಡೆಗಳಲ್ಲಿ ವಿಧಾನಸಭೆಯಲ್ಲಿ. ಯಾಕಂದ್ರೆ ಒಂದು ಅಲೆನೇ ಬಿಜೆಪಿ ವಿರುದ್ಧದ ಅಲೆ ಇತ್ತು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪರವಾದ ಅಲೆ ಇರಲಿಲ್ಲ, ಬಿಜೆಪಿ ವಿರುದ್ಧದ ಅಲೆ ಇತ್ತು. ಆ ಕಾರಣಕ್ಕೋಸ್ಕರ ಅಲ್ವಾ, ದೇ ವಾಂಟೆಡ್ ಎ ಚೇಂಜ್. ದಿ ಚೇಂಜ್, ಇನ್ವಿಟಬಲಿ ಚೇಂಜ್ ವಾಸ್ ಕಾಂಗ್ರೆಸ್, ನಾಟ್ JDS. ಆ ಕಾರಣಕ್ಕೋಸ್ಕರ
ಎಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.